ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 22ನೇ ಪ್ರಶ್ನೆ, ಸಾಮಾಜೀಕರಣ ಹಾಗೂ ಕುಟುಂಬದ ಸಂಬಂಧಗಳು ಎಂಬಂತಹ ಚಾಪ್ಟರ್ ಇಂದ ಇತ್ತೀಚಿನ ದಿನಗಳಲ್ಲಿ ಸ್ತ್ರೀಯರಿಗೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸಿರುವ ಕ್ಷೇತ್ರಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಮೊದಲಿನಿಂದಲೂ ಕೂಡ ಸ್ತ್ರೀಯರಿಗೆ ಕೆಲವು ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳನ್ನ ನಿರಾಕರಿಸಲಾಗಿತ್ತು ಅಲ್ವಾ. ಸೊ ಅವರ ದೈಹಿಕ ಸಾಮರ್ಥ್ಯಗಳನ್ನ ನೋಡಿ ಅವರಿಗೆ ಈ ಒಂದು ಭೇದ ಭಾವವನ್ನ ಮಾಡ್ತಾ ಇದ್ರು ಮಕ್ಳು. ಇದನ್ನ ಏನಂತ ಕರೀತಾರೆ? ಇದನ್ನ ಲಿಂಗ ಅಸಮಾನತೆ ಅಂತ ಕರೀತಾರೆ. ಓಕೆನಾ. ಸೊ ಈ ರೀತಿಯಾಗಿ ಮಹಿಳಾ ಈ ಒಂದು ಸಮಾಜದಲ್ಲಿ ಇತ್ತೀಚೆಗೆ ಮಹಿಳಾ ಉದ್ಯೋಗಕ್ಕೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಮಹಿಳೆಯರು ಕೂಡ ಸುಶಿಕ್ಷಿತರಾಗಿದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಉದ್ಯೋಗವನ್ನ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಓಕೆ. ಸೊ ಈಗ ಉಕ್ಕಿನ ಕಾರ್ಖಾನೆಗಳಲ್ಲಿ ಕೆಲಸ, ಸುರಂಗ ತೋಡುವ ಕೆಲಸ, ಓಕೆ, ಅದೇ ರೀತಿ ಸಾಗರದ ಆಳಗಳಿಂದ ಸಂಪನ್ಮೂಲಗಳನ್ನ ತೆಗೆಯುವಂತಹ ಕೆಲಸ ಮತ್ತು ಗಣಿಗಾರಿಕೆಯಲ್ಲೂ ಕೂಡ ಮಹಿಳೆಯರಿಗೆ, ಸೈನ್ಯದಲ್ಲಿ ಇದನ್ನು ಒಂದನ್ನು ಹೇಳಲೇಬೇಕು, ಸೈನ್ಯದಲ್ಲೂ ಕೂಡ ಮಹಿಳೆಯರಿಗೆ ಒಂದು ಅವಕಾಶಗಳನ್ನ, ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡಲಾಗಿದೆ. ಓಕೆ. ಸೊ ವೈದ್ಯಕೀಯ ವೃತ್ತಿ, ವಕೀಲಿ ವೃತ್ತಿ, ವಿಶ್ವವಿದ್ಯಾನಿಲಯ ಮಟ್ಟದ ಸಂಶೋಧನೆ, ಕಾರ್ಖಾನೆಯ ಕಾರ್ಯ, ಸೈನಿಕೋದ್ಯಮ, ಉತ್ಪಾದನಾ ಕಾರ್ಯಗಳಲ್ಲಿ ಈಗಾಗಲೇ ಮಹಿಳೆಯರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಉಕ್ಕಿನ ಕಾರ್ಖಾನೆಯ ಕೆಲಸ, ಸುರಂಗ ತೋಡುವ ಕೆಲಸ, ಸಾಗರದಿಂದ ಸಂಪನ್ಮೂಲಗಳನ್ನು ತೆಗೆಯುವ ಕೆಲಸ, ಗಣಿಗಾರಿಕೆ ಕೆಲಸಗಳಲ್ಲೂ ಕೂಡ ಸ್ತ್ರೀಯರಿಗೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸಿ ಕೊಡಲಾಗ್ತಾ ಇದೆ. ಓಕೆ. ಲಿಂಗ ತಾರತಮ್ಯವನ್ನ ನಿವಾರಣೆಗೆ ಪ್ರಯತ್ನವನ್ನ ಪಡಲಾಗ್ತಾ ಇದೆ. ಓಕೆನಾ. ಥ್ಯಾಂಕ್ ಯು.